ನೋಡಿ, ಟ್ಯಾಕ್ಸ್ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಅಭಿವೃದ್ಧಿಗೆ ಇಷ್ಟು ಲಿಮಿಟ್ ಅಂತ ಇರ್ತದೆ ಬ್ಯಾಂಕ್ ಅಲ್ಲಿ ಅವ್ರ ಟ್ರಾನ್ಸಾಕ್ಷನ್ ಇನ್ಕಮ್ ಇಷ್ಟು ಅಂತ ಇರ್ತದೆ. ಅವ್ರಿಗೆ ಇನ್ಕಮ್ ಅಷ್ಟು ಬರಲಿಲ್ಲ ಅಂದ್ರೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ. ಇನ್ಕಮ್ ಅಷ್ಟು ಇರುವಾಗ ಅವ್ರು ಟ್ಯಾಕ್ಸ್ ಕಟ್ಟುದ್ರಲ್ಲಿ ತಪ್ಪಿಲ್ಲ. ಅದು ಕಟ್ಟುದು ಸರ್ಕಾರಕ್ಕೆ. ಟ್ಯಾಕ್ಸ್ ಕಟ್ಟಬೇಕು. ಯಾಕೆ ಕಟ್ಟಬೇಕು? ನಮ್ಗೆ ಅಷ್ಟು ಇನ್ಕಮ್ ಇರ್ತದೆ. ಇನ್ಕಮ್ ಇಲ್ಲದೆ ಟ್ಯಾಕ್ಸ್ ಯಾರು ಕೇಳುದಿಲ್ಲಲ್ಲ. ನಮ್ಗೆ ಇದೇ ರೀತಿ ಟ್ಯಾಕ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಆಯ್ತು, ಹೇಳಿದಕ್ಕೆ ನಾನು ಬೇರೆ ಅಂಗಡಿಗೆ ಹೋದೆ. ಅಲ್ಲಿ ಲಾಸ್ ಆದದ್ದು ಅವರಿಗೆ ಅಲ್ಲ. ಅಭಿವೃದ್ಧಿ ಆಗಿರುವಂತಹ ತುಂಬಾ ದೇಶಗಳಲ್ಲೂ ಡಿಜಿಟಲ್ ಇರುವುದು, ಕ್ಯಾಶು ತುಂಬಾ ಕಡಿಮೆ ಇದೆ. ಹಾಗಾಗಿ ನಮ್ಮ ಇಂಡಿಯಾದಲ್ಲೂ ಕೂಡ ಅವರು ಮಾಡಿದ್ದು ಭಾರಿ ಒಳ್ಳೇದಾಗಿದೆ. ಈಗ ಯಾಕೆಂದ್ರೆ ಹಳ್ಳಿಯಲ್ಲಿ ಇರುವ ವಾಸ ಮಾಡುವವರು ಎಷ್ಟೋ ಜನರಿಗೆ ಇದು ವಿಷಯ ಗೊತ್ತಿಲ್ಲ. ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಟ್ರೆ ಇನ್ನು ಟೌನ್ ಅಲ್ಲಿ ಇರುವಂತಹ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಬಹಳ ಹೆಲ್ಪ್ ಆಗಿದೆ. ಫಾರ್ ಎಕ್ಸಾಂಪಲ್, ನಾನೇ ಮೊಬೈಲ್ ಬಿಟ್ಟು ನನ್ನ ಹತ್ರ ಕ್ಯಾಶೇ ಇರುವುದಿಲ್ಲ. ಆ ರೀತಿ ನಾನು ಕೂಡ ಓಡಾಡ್ತೇನೆ ಪ್ರತಿಯೊಂದು ಕಡೆನೂ. ಪೆಟ್ರೋಲ್ ಬಂಕ್ ಇರ್ಬೋದು, ಮಾಲ್ ಇರ್ಬೋದು, ಅಥವಾ ಮಕ್ಕಳು ಕಟ್ಟುವಂತಹ ಫೀಸ್ ಅಲ್ಲೂ ಕೂಡ ಇಷ್ಟು ಇವತ್ತಂದ್ರೆ ಶಾಲೆ ಕೂಡ ಅಲ್ಲೂ ಕೂಡ ಕ್ಯಾಶ್ ತಗೊಳ್ತಿಲ್ಲ. ಅಲ್ಲೂ ಕೂಡ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಿದ್ದಾರೆ. ಆ ರೀತಿಯಲ್ಲಿ ಆಗ್ತಿದೆ. ಭಾರಿ ಒಳ್ಳೆ ಅಭಿವೃದ್ಧಿ ಆಗಿದೆ. ಅದರಿಂದ ಹೆಲ್ಪ್ ಆಗಿದೆ ಎಲ್ಲರೂ ಕೂಡ. ನೋಡಿ, ಟ್ಯಾಕ್ಸ್ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಅಭಿವೃದ್ಧಿಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಪ್ರತಿಯೊಂದು ಮನುಷ್ಯನು ಇಷ್ಟು ಲಿಮಿಟ್ ಅಂತ ಇರ್ತದೆ ಬ್ಯಾಂಕ್ ಅಲ್ಲಿ ಅವ್ರ ಟ್ರಾನ್ಸಾಕ್ಷನ್ ಇನ್ಕಮ್ ಇಷ್ಟು ಅಂತ ಇರ್ತದೆ. ಅವ್ರಿಗೆ ಇನ್ಕಮ್ ಅಷ್ಟು ಬರಲಿಲ್ಲ ಅಂದ್ರೆ ಅವ್ರು ಯಾಕೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ. ಇನ್ಕಮ್ ಅಷ್ಟು ಇರುವಾಗ ಅವ್ರು ಟ್ಯಾಕ್ಸ್ ಕಟ್ಟುದ್ರಲ್ಲಿ ತಪ್ಪಿಲ್ಲ. ಅದು ಕಟ್ಟುದು ಸರ್ಕಾರಕ್ಕೆ. ಅದು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ಇಂಪ್ರೂವ್ಮೆಂಟ್ ಹಾಗೆ ಆಗುತ್ತೆ. ಅದರಿಂದ ಯಾವ ತಪ್ಪಿಲ್ಲ. ಟ್ಯಾಕ್ಸ್ ಕಟ್ಟುವುದ್ರಲ್ಲೂ ತಪ್ಪಿಲ್ಲ. ಮತ್ತೆ UPI ಏನಿದೆ ಈ ಸ್ಕ್ಯಾನರ್ ಅದರಲ್ಲಿ ಯೂಸ್ ಮಾಡೋದ್ರಲ್ಲೂ ತಪ್ಪಿಲ್ಲ. ಅದೆರಡು ಕೂಡ ಮಾಡಬೇಕು. ಇಂಪ್ರೂವ್ಮೆಂಟ್ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು ದೇಶ ಅಂದ್ರೆ ಅದು ಮಾಡ್ಲೇಬೇಕು, ಕಂಪಲ್ಸರಿ ಮಾಡಬೇಕು. ಸರಿ, ಸ್ಕ್ಯಾನರ್ ಎಲ್ಲ ತೆಗ್ದಿರ್ತಾರೆ, ಇದರಿಂದೆಲ್ಲ ಅವರಿಗೆ ಲಾಸ್ ಆಗ್ತದಲ್ಲ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಯಾಕಂದ್ರೆ ಒಂದು ಸ್ಕ್ಯಾನರ್ ತೆಗೆಯೋದ್ರಿಂದ ಅವ್ರು ಬೇರೆ ಅಂಗಡಿ ಹುಡುಕ್ತಾ ಹೋಗ್ತಾರೆ ಜನರು. ಇದ್ರ ಬಗ್ಗೆ ಅವರೇ ಅರ್ಥ ಮಾಡ್ಕೊಳ್ಬೇಕಲ್ಲ, ಏನಂತ? ಹೌದೌದು, ನಿಜ. ನನಗೂ ಕೂಡ ನಿನ್ನೆಲ್ಲ ಮೊನ್ನೆ ಮಕ್ಕಳಿಗೆ ಒಂದು ಫ್ರೂಟ್ಸ್ ತರುವಂತಹ ಜಾಗದಲ್ಲಿ ಕೂಡ ಸ್ಕ್ಯಾನರ್ ತೆಗೆದಿದ್ರು. ಅದು ಸಣ್ಣ ಅಂಗಡಿ, ಅಲ್ಲಿ ವೆಜಿಟೇಬಲ್ ಫ್ರೂಟ್ಸ್ ಎರಡು ಕೂಡ ಇಡ್ತಾರೆ. ಲಾಸ್ಟ್ ಟೈಮು ಈಗ ನಿನ್ನೆಲ್ಲ ಮೊನ್ನೆ ಹೋದಾಗ ಇತ್ತು, ನಿನ್ನೆ ಇರ್ಲಿಲ್ಲ. ಯಾಕೆ ಅಂತ ಕೇಳಿದಕ್ಕೆ ನಮ್ಗೆ ಇದೇ ರೀತಿ ಟ್ಯಾಕ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ನಮ್ಮ ಇಲ್ಲಿ ಉರ್ವದಲ್ಲಿ. ಆಯ್ತು, ಹೇಳಿದಕ್ಕೆ ನಾನು ಬೇರೆ ಅಂಗಡಿಗೆ ಹೋದೆ. ಅಲ್ಲಿ ಲಾಸ್ ಆದದ್ದು ಅವರಿಗೆ ಅಲ್ಲ. ಆ ರೀತಿ ನನ್ನಂತವ್ರು ಒಂದು 100 ಜನ ಬಂದು ಹೋಗ್ತಾರೆ ಒಂದು ದಿನಕ್ಕೆ. ಎಷ್ಟೋ ಅಂಗಡಿಗಳಿಗೆ ಇದು ಲಾಸ್ ಆಗುದು ಕೂಡ ಉಂಟು. ಇವರೆಲ್ಲರೂ ಕೂಡ ಕ್ಯಾಶ್ ತಗೊಳ್ಳೋಕೆ, ಮತ್ತೆ ಚಿಕನ್ ಈ ಶೌರ್ಮಾ ಈ ಟಿಕ್ಕ ಮಾಡುವ ಜಾಗದಲ್ಲಿ ಎಲ್ಲ ಕ್ಯಾಶೇ ಕೊಡಿ ಅಂತ ಎಲ್ಲಿ ಕೇಳ್ತಿದ್ದಾರೆ. ಆಗ ನಾವು ಕೊಡದೆ ಬೇರೆ ಶಾಪ್ ಅನ್ನು ನೋಡ್ಕೊಳ್ತಿದ್ದೇವೆ. ಇದು ಕೂಡ ನನ್ನ ಎಕ್ಸ್ಪೀರಿಯನ್ಸ್. ಈಗ ಮೊನ್ನೆ ಆದ ಎಕ್ಸ್ಪೀರಿಯನ್ಸ್. ಜನರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಟ್ಯಾಕ್ಸ್ ಕಟ್ಟುವುದು ಒಳ್ಳೇದು. ಯಾಕೆ ನಾನು ಕೂಡ ಟ್ಯಾಕ್ಸ್ ಪೇಯರ್. ಟ್ಯಾಕ್ಸ್ ಕಟ್ಟಬೇಕು. ಯಾಕೆ ಕಟ್ಟಬೇಕು? ನಮ್ಗೆ ಅಷ್ಟು ಇನ್ಕಮ್ ಇರ್ತದೆ. ಇನ್ಕಮ್ ಇಲ್ಲದೆ ಟ್ಯಾಕ್ಸ್ ಯಾರು ಕೇಳುದಿಲ್ಲಲ್ಲ. ಅಷ್ಟು ಟ್ರಾನ್ಸಾಕ್ಷನ್ ಇಲ್ಲದಂತಹ ಅವರು ವ್ಯಾಪಾರ ಮಾಡಿಕೊಂಡ್ರೆ ಅವ್ರಿಗೆ ಟ್ಯಾಕ್ಸ್ ಯಾರು ಕೇಳ್ತಾರೆ? ಯಾರು ಕೇಳುವುದಿಲ್ಲ. ಅವ್ರು ನ್ಯಾಯವಾಗಿ ಟ್ಯಾಕ್ಸ್ ಕಟ್ಟುವುದು, UPI ಸ್ಕ್ಯಾನರ್ ಯೂಸ್ ಮಾಡುದು ಮುಂದಿನ ಪೀಳಿಗೆಗೆ, ಈಗಿರುವಂಥ ಜನರೇಷನ್ ಬಹಳ ಹೆಲ್ಪ್ ಆಗ್ತದೆ ಮಾತ್ರ. ಇದು UPI ಸಿಸ್ಟಮ್ ನಮಗೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಅಲ್ಪ ಸ್ವಲ್ಪ ಕಲ್ತವ್ರಲ್ಲ, ನಮಗೂ ಕೂಡ ಗೊತ್ತಿಲ್ಲದೆ ಕಷ್ಟಪಟ್ಟಿದ್ದೇವೆ. ಬಟ್ ಇದನ್ನ ನಾವು ಎಲ್ಲಾ ರೀತಿಯಲ್ಲಿ ಎಲ್ಲಾ ಕಡೆ ಉಪಯೋಗ ಮಾಡ್ಕೊಂಡಾಗ ಬಹಳ ಹೆಲ್ಪ್ ಆಗಿದೆ. ನಮ್ಗಂತೂ ತುಂಬಾ ಹೆಲ್ಪ್ ಆಗಿದೆ. ಇದರಿಂದ ಒಳ್ಳೇದಾಗಿದೆ. ಮತ್ತೆ ಇರುವುದು ಒಳ್ಳೇದು. UPI ಈ ರೀತಿ ಡಿಜಿಟಲ್ ಇಂಡಿಯಾ ಆಗುದು ಒಳ್ಳೆ ರೀತಿ ಅಭಿವೃದ್ಧಿ ಆಗ್ತದೆ. ಪ್ರತಿಯೊಂದು ದೇಶಗಳಿಗೂ ಇವತ್ತಿನ ದಿನ ಭಾರತ ಎಂತಹ ಒಂದು ಸ್ಥಾನದಲ್ಲಿದೆ ಅಂತ ಹೇಳಿ ಜಪಾನನ್ನು ಕೂಡ ಒಂದು ಪಟ್ಟು ಮುಂದೆ ಹೋದಂತಹ ನಮ್ಮ ಅಭಿವೃದ್ಧಿಯಲ್ಲಿ ನಮ್ಮ ದೇಶ ಇವತ್ತಿನ ದಿನ ಆರ್ಥಿಕದಲ್ಲಿ ಎಲ್ಲರಲ್ಲೂ ಅಂತಹ ದೇಶವನ್ನ ನಮ್ಮ ಒಂದು ಭಾರತ ಒಂದು ಅದನ್ನು ಕೂಡ ಫೈಟ್ ಮಾಡಿ ಅದನ್ನು ಒಂದು ಫೇಸ್ ಮಾಡ್ತಿದೆ ಅಂದ್ರೆ ಈ ರೀತಿ ಡಿಜಿಟಲ್ ಎಲ್ಲ ಬರುವುದು, ಎಲ್ಲರೂ ಕೂಡ ಎಜುಕೇಟೆಡ್ ಆಗುವಂತಹದ್ದು ಈ ರೀತಿಯಲ್ಲಿ ಇರಬೇಕು. ಇದು ಮಾಡುದು ಭಾರಿ ಒಳ್ಳೆಯದು. ನಾವು ಯಾವತ್ತೂ ಕೂಡ ಮೋದಿ ಪರನೇ ಇರುವುದು. ಅವ್ರು ಯಾವ ರೀತಿ ಹೇಳಿದ್ರೆ ಅದೆಲ್ಲದೂ ಕೂಡ ಪಾಲನೆ ಮಾಡಿದ್ದೇವೆ. ಪ್ರತಿಯೊಂದು ಮೋದಿ ತಗೊಳ್ಳೋ ನಿರ್ಧಾರಗಳು ಯಾವ ರೀತಿ ಇರ್ತದೆ ಅಂತ ಹೇಳ್ತೀರಿ? ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಇಲ್ಲ. ನಾವು ಚಿಕ್ಕವರಾದ್ರೂ ಕೂಡ ನಾವು ಕೂಡ ಮೋದಿ ಅಭಿಮಾನಿ ಆದ ಕಾರಣ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಅವರು ಸುಮ್ಮನೆ ಕೂರುವಂತಹ ಜನ ಅಲ್ಲ. ಕೂತರು ಕೂಡ ಆಲೋಚನೆಯಲ್ಲಿ ದೇಶದ ಬಗ್ಗೆ ಏನು ಮಾಡಬೇಕು, ಇದರಿಂದ ನಮ್ಮ ದೇಶದಲ್ಲಿರುವಂತಹ ಅಪಾಯಗಳನ್ನ ಹೇಗೆ ಒಂದು ದೂರ ಮಾಡಬೇಕು ಅನ್ನೋದು ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ. ಉದ್ಧಾರ ಮಾಡುವುದನ್ನು ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ. ಇದು ಸತ್ಯ.